ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಪುಟಾಣಿ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತಿನ ವಿಡಿಯೋನಲ್ಲಿ ಭೋಗನಂದೀಶ್ವರ ದೇವಾಲಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಭೋಗನಂದೀಶ್ವರ ದೇವಾಲಯ ಬೆಂಗಳೂರಿನಿಂದ 70 ಕಿಲೋಮೀಟರ್ ದೂರದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಬೆಟ್ಟದ ತಪ್ಪಲಿನಲ್ಲಿ ಈ ದೇವಾಲಯವು ಕಾಣಸಿಗುತ್ತದೆ. ಮುಖ್ಯ ದ್ವಾರದಲ್ಲಿ ನೀವು ನಾಗರಕಟ್ಟೆ ಹಾಗೂ ಸುಂದರವಾದ ಉದ್ಯಾನವನದ ಸಮೀಪವೇ ಇಲ್ಲಿ ಮೆಟ್ಟಲು ಕಲ್ಯಾಣಿ ಇದೆ. ಈ ಮೆಟ್ಟಲು ಕಲ್ಯಾಣಿಯನ್ನು ದೀಪದಿಂದ ಅಲಂಕೃತ ಮಾಡಲಾಗುತ್ತದೆ ಹಬ್ಬದ ದಿನಗಳಂದು. ಹಾಗೆ ಪ್ರಶಾಂತವಾದ ವಾತಾವರಣವು ನಿಮಗೆ ಇಲ್ಲಿ ಸಿಗುತ್ತದೆ. ಎಂಟ್ರೆನ್ಸ್ನಲ್ಲೇ ಮರದಲ್ಲಿ ಅದ್ಭುತವಾದ ಕಾರ್ವಿಂಗ್ಸ್ ಮಾಡಿರೋ ಅಂಥ ವುಡನ್ ಚಾರಿಯೇಟ್ನ ನೀವಿಲ್ಲಿ ಕಾಣ್ಬೋದು. ಎಷ್ಟು ಸುಂದರವಾದ ಕೆತ್ತನೆಗಳನ್ನು ಇದರ ಮೇಲೆ ಮಾಡಿದ್ದಾರೆ. ದೇವಾಲಯದ ಪ್ರತಿಯೊಂದು ಕೆತ್ತನೆಯು ಪ್ರಿಸೈಸ್ ಆಗಿ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ನೀವಿಲ್ಲಿ ಕಾಣ್ತಿರೋದು ನಂದಿ ಬೆಟ್ಟ, ಅದರ ತಪ್ಪಲಿನಲ್ಲಿರುವಂಥ ಭೋಗನಂದೀಶ್ವರ. ಇಲ್ಲಿ ವೀರಭದ್ರ ದೇವಾಲಯವೂ ಇದೆ. ಹಾಗೆ ಮುಂದೆ ಹೋಗುತ್ತಾ ಕಲ್ಲಿನಲ್ಲಿ ಚಾರಿಯಟ್ ರಥದ ಸುಮಾರು ಚಕ್ರಗಳನ್ನು ಇಲ್ಲಿ ಜೋಡಿಸಿದ್ದಾರೆ. ಇಲ್ಲಿ ಇದನ್ನು ನೀವು ಕಾಣಬಹುದು. ಈ ದೇವಾಲಯವು ಸರಿಸುಮಾರು 1300 ವರ್ಷದ ಹಿಂದೆಯ ಇತಿಹಾಸವನ್ನು ಹೊಂದಿರುತ್ತದೆ. ಚೋಳ ಡೈನಾಸ್ಟಿ ಕಾಲದಲ್ಲಿ, ಚೋಳರ ಕಾಲದಲ್ಲಿ ಈ ದೇವಾಲಯವನ್ನು ಕಟ್ಟಲಾಗಿದೆ ಎಂದು ಹೇಳಲಾಗುತ್ತೆ. ಈ ದೇವಸ್ಥಾನ ಸ್ಥಾಪನೆ ಆಗಿರುವಂಥ ಉಲ್ಲೇಖವು 2 ಶಾಸನಗಳಲ್ಲಿ ಕಾಣಸಿಗುತ್ತದೆ. ಮೊದಲನೆಯದಾಗಿ ಕ್ರಿಸ್ತಶಕ 806ರಲ್ಲಿ ರಾಷ್ಟ್ರಕೂಟ ದೋರಾ 3ನೇ ಗೋವಿಂದ ಶಾಸನಗಳಲ್ಲಿ ಮತ್ತು 810ರ ಬಾಲರಾಜ ವಂಶದ ತಾಮ್ರದ ಫಲಕದ ಶಾಸನಗಳಲ್ಲಿ ಕಾಣಸಿಗುತ್ತದೆ. ಇದರ ಬಗ್ಗೆ ಬರೆದಿರುತ್ತದೆ. ಈ ದೇವಾಲಯದಲ್ಲಿ ನೀವು ಹಳೆಗನ್ನಡ ಹಾಗೂ ತಮಿಳಿನಲ್ಲಿ ಶಾಸನಗಳನ್ನು ಬರೆದಿರೋ ಅಂಥದ್ದು ಕಾಣಸಿಗುತ್ತದೆ. ಭೋಗನಂದೀಶ್ವರ ಇಲ್ಲಿನ ಮೂಲ ದೇವರಾಗಿರುತ್ತಾರೆ. ಈ ದೇವಾಲಯವು 5 ರಾಜರ ವಂಶದ ಕೊಡುಗೆ ಆಗಿರುತ್ತದೆ. ಚೋಳ ರಾಜರು, ಹೊಯ್ಸಳ ರಾಜರು, ಗಂಗರಾಜರು ಮತ್ತು ವಿಜಯನಗರದ ಅರಸರ ಕೊಡುಗೆ ಆಗಿರುತ್ತದೆ. ಇಲ್ಲಿ ನೀವು ಕಾಣುತ್ತಿರೋದು ಯಾಲಿ ಪಿಲ್ಲರ್ಸ್. ಇದು ವಿಜಯನಗರದ ಅರಸರ ಕೊಡುಗೆ. ಇಲ್ಲಿರುವ ಮಂಟಪ ಹೊಯ್ಸಳರ ಕೊಡುಗೆ. ಅಲ್ಲಿರೋ ಹುಕ್ಸ್ ಕೂಡ ಇನ್ನು ರಸ್ಟ್ ಹಿಡ್ದಿಲ್ಲ. ಇಲ್ಲಿನ ಲಿಂಗವು ಸಾಲಿಗ್ರಾಮ ಲಿಂಗವಾಗಿರುತ್ತದೆ. ನೇಪಾಳಿನಿಂದ ತಂದಿರುವಂಥ ಸಾಲಿಗ್ರಾಮ ಕಲ್ಲಿನಿಂದ ಮಾಡಿರುವಂಥ ಶಿಲೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿರುತ್ತದೆ. ಈ ದೇವಾಲಯವು ಏಕೆ ಕಟ್ಟಲಾಗಿತ್ತು ಎಂದರೆ ರಾಜರಾಜನ್ ಚೋಳದವರಿಗೆ ಶಾಪವಾಗಿರುತ್ತದೆ. ಆ ಶಾಪ ವಿಮುಕ್ತಿಗಾಗಿ ಋಷಿಮುನಿಯರು 108 ಶಿವ ದೇವಾಲಯಗಳನ್ನು ಕಟ್ಟಲಾಗಬೇಕಾಗುತ್ತದೆ ಎಂದು ಹೇಳಲಾಗಿರುತ್ತದೆ. ಆ ಶಾಪ ವಿಮೋಚನೆಗಾಗಿ ಭಾರತದಲ್ಲಿ 108 ಶಿವ ದೇವಾಲಯಗಳನ್ನು ಕಟ್ಟಲಾಗಿತ್ತು. ಇದು 108ನೇದಾಗಿದ್ದು ಇಲ್ಲಿ ಶಾಪ ವಿಮೋಚನೆ ಹಾಗೂ ಪರಿಹಾರ ಸಿಕ್ಕಿತು ಎಂದು ಹೇಳಲಾಗುತ್ತೆ. ಅಪಿತ ಹಾಗೂ ಗಿರಿಜಾಂಬೆ ದೇವಿಯ ದೇವಾಲಯವು ಇಲ್ಲಿ ನೀವು ಕಾಣಸಿಗಬಹುದು. ಹಾಗೆ ಇಲ್ಲಿ 2 ಗೋಪುರಗಳನ್ನು ಟ್ವಿನ್ ಟವರ್ ಎಂದು ನೀವು ಕಾಣಬಹುದು. ಒಂದು ಭೋಗನಂದೀಶ್ವರ ದೇವರದು, ಇನ್ನೊಂದು ಉಮಾಮಹೇಶ್ವರರದು. ಹಾಗೆ 2 ಶಿವಲಿಂಗಕ್ಕೆ 2 ನಂದಿಯನ್ನು ನೀವು ಕಾಣಬಹುದು. ಶಿವನ ಬಾಲ್ಯಾವಸ್ಥೆಯಲ್ಲಿ 1100ರ ಗಂಗಾ ಕಾಲದ ಅರುಣಾಚಲೇಶ್ವರನನ್ನು ನೀವಿಲ್ಲಿ ಕಾಣಬಹುದು. ಹಾಗೆ
ಉಮಾಮಹೇಶ್ವರರು ಯೌವನದ ಪ್ರತಿರೂಪವಾಗಿ ಅರ್ಧನಾರೀಶ್ವರ ಮೂರ್ತಿಯಲ್ಲಿ ಇಲ್ಲಿ ಸ್ಥಾಪಿಸಲಾಗಿದೆ. ಹಾಗೆ ಅದರ ಎದುರೇ ಕಲ್ಯಾಣ ಮಂಟಪವೂ ಇದೆ. ಇದು ಹೊಯ್ಸಳರ ಕೊಡುಗೆ ಆಗಿದೆ. ಶಿವನು ಯೋಗನಂದೀಶ್ವರನಾಗಿ ತಪಸ್ಸು ಮಾಡಿದ್ದ ನಂದಿ ಬೆಟ್ಟದ ಮೇಲೆ ಎಂದು ಹೇಳಲಾಗುತ್ತೆ. ಉಮಾಮಹೇಶ್ವರನು ಶಿವಪಾರ್ವತಿ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ನೀವು ಕಾಣುತ್ತಿರುವುದು ಮಹಾಮಂಟಪವೆಂದು ಕರೆಯಲಾಗುತ್ತದೆ. ಇಲ್ಲಿ ನೀವು ಕಾಣುತ್ತಿರುವ ಛತ್ರಿಯ ಕೆತ್ತನೆ ಯಾವುದೇ ಆಧಾರವಿಲ್ಲದೆ ನಿಂತಿದೆ. ಈ ದೇವಾಲಯವು ಅತ್ಯಂತ ಹಳೆಯದಾದ ದೇವಾಲಯಗಳಲ್ಲಿ ಒಂದಾಗಿದೆ. ಅದ್ಭುತ ಇತಿಹಾಸ ಮತ್ತು ವಿಶೇಷತೆಗಳನ್ನು ಹೊಂದಿದ್ದು ಪ್ರವಾಸಿಗರನ್ನು ಸೆಳೆಯುತ್ತಿದೆ. ಈ ನಾಡಿನ ಪರಂಪರೆ ಹಾಗೂ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುತ್ತಿದೆ. ಈ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೂ ತಿಳಿಸುವುದು ಇದು ನಮ್ಮ ಕರ್ತವ್ಯ. ಧನ್ಯವಾದಗಳು. ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಸಿಗೋಣ. ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.